ಬಂದು ಮನೆ ಅದ್ರ ಹೋಗಿ ಪಾಸ್ ಇಡ್ರಿ ನೋಡ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಜೋರು ಮಾತಾಡ್ರಿ. ತಮ್ಮ ಹೆಸರು ಸರ? ಚನ್ನು ಮಾಳಿ ರೀ. ಚನ್ನು ಮಾಳಿ. ಈ ಊರ ಹೆಸರು ಯಾವ್ದು ರೀ? ಕುಮಟೇರ್ ಸರ. ಕುಮಟೆ ತಾಲೂಕು ರೀ? ತಾಲೂಕು ಬಬಲೇಶ್ವರ ರೀ, ಜಿಲ್ಲಾ ವಿಜಯಪುರ ರೀ. ಜಿಲ್ಲಾ ವಿಜಯಪುರ. ಓಕೆ ಸರ್, ಇದು ನಮ್ಮದು ಪಡಕ್ಕೆ ನಾವು ಬಂದೀವಿ ರೀ. ಹಾಂ ರೀ. ಇದು ಎಷ್ಟನೇ ವರ್ಷದ ಪಡ ರೀ ಸರ್? 5ನೇ ವರ್ಷದ ಬೆಳೆ ರೀ ಸರ್. 5ನೇ ವರ್ಷದ ಬೆಳೆ ಅದ್ರಿ. ನಾವು ನಿಮ್ಗೆ ಸುಮಾರು 1 ತಿಂಗಳು 1.5 ತಿಂಗಳು ಹಿಂದೆ ಬಂದು ಭೇಟಿ ಆಗಿದ್ವಿ, ಹೌದಲ್ರಿ? ನಾನು ಮತ್ತು ಇವರು ಸರ್ ರವಿ ಸರ್ ಬಂದು ಭೇಟಿ ಆಗಿದ್ವಿ. ಅವಾಗ ನಿಮಗೆ ಏನು ಸಮಸ್ಯೆ ಕಾಡ್ತಿತ್ತು ರೀ ಪಡಕ್ಕೆ? ನಮಗೆ ಅವಾಗ ಕಾಳು ಸೈಜ್ ಇದಿಲ್ಲ ರೀ, ಕಾಳು ಸಣ್ಣ ಐತ್ರಿ. ಮತ್ತು ವರ್ಷ ಸ್ವಲ್ಪ ಮಮ್ಮಿ ನೀರುಗಳಾಗ್ತಿತ್ತು ರೀ. ಮಮ್ಮಿ ನೀರುಗಳಾಗ್ತಿತ್ತು. ವರ್ಷ ಶುಗರ್ ಕಮ್ಮಿ ಇರುತ್ತೆ ರೀ. ಕಲರು ಸ್ವಲ್ಪ ಹಂಗೇನು ಭಾಳ ಹೇಳ್ಕೊಳಂಗೆ ಬರ್ತಿದ್ದಿಲ್ಲ ರೀ. ಸರಿ ಆಯ್ತು. ನಾವು ಮತ್ತು ಆ ಟೈಮಿಗೆ ರವಿ ಸರ್ ಬಂದಿದ್ದೀವಿ ರೀ. ಅವಾಗ ಕಂಡೀಷನ್ ನೋಡಿದ್ವಿ. ಆವಾಗ ಕಾಳು ಸಣ್ಣ ಇತ್ತು, ಸ್ವಲ್ಪ ಆ ಕಡೆ ದಂಡಿಗೆ ಮಮ್ಮಿ ಶಕ್ಕಾನು ಕಾಣ್ಲಿಕ್ಕತ್ತಿತ್ತು. ನೀವೇನು ಹೇಳಿದ್ರಿ ನಮಗೆ? ಸರ್ ನಮಗೆ ಮಮ್ಮಿ ಅಂತೂ ಪ್ರತಿ ವರ್ಷ ಕಾಡ್ತದ, ಆ ಮಮ್ಮಿ ಸ್ಟಾಪ್ ಆಗಬೇಕು ಫಸ್ಟ್ ಕಂಡೀಷನ್ ಹಾಕಿದ್ರಿ ನೀವು. ಅಂದ್ರೆ ಒಂದು ನಮ್ಗೆ ವಿನಂತಿ ಮಾಡಿದ್ರಿ, ಮಮ್ಮಿ ಸ್ಟಾಪ್ ಆಗ್ಬೇಕು ಸರ್. ಆ ತಕ್ಷಣ ಚಲೋ ತಂಗೆ ಮಾಲ್ ಹಿಡಿಬೇಕು ರೀ, ಕಾಯಿ ಉಬ್ಬಬೇಕು, ನೆಕ್ಸ್ಟ್ ಶುಗರ್ ಕಲರಿಂಗ್ ಬರ್ಬೇಕಂತ ಹೇಳಿ ನೀವು ನಮಗೆ ಹೇಳಿದ್ರಿ. ಅದಕ್ಕೆ ನಾವು ನಿಮಗೆ ಆಯ್ತು ಬಿಡ್ರಿ, ನಾವೆಲ್ಲ ಪಡ ಸುತ್ತಾಡಿ ನೋಡಿದ್ವಿ. ನೋಡಿದ ತಕ್ಷಣ ನಿಮಗೆ ನಾವು ಕೆಲವು ಮಾಹಿತಿಗಳು ಕೊಟ್ಟಿದ್ವಿ. ಆ ಪ್ರಕಾರ ನಾವು ಇವತ್ತು ಮಾಡಿ ತೋರಿಸಿದ್ದೀವಿ ರೀ. ನಿಮಗೆ ಈಗ ನಾವು ಕೊಟ್ಟಂಥ ಪ್ರಾಡಕ್ಟ್ ಒಳಗೆ ಯಾವ್ದ್ಯಾವ್ದು ನೀವು ಯೂಸ್ ಮಾಡಿರೋ ಒಂದು ಸ್ವಲ್ಪ ನಾವು ವೀಕ್ಷಕರಿಗೆ ಹೇಳ್ರಿ. ಸ್ವಲ್ಪ ಸ್ಟಾರ್ಟಿಂಗ್ ಸರ ಬೇರಿನ ಸಂಬಂಧ ರೀ, ಜರ್ಮಿ ಅಂತೇಳಿ ಕೊಟ್ಟಿದ್ದಾರೆ ಸರ್, ಅದನ್ನ ಯೂಸ್ ಮಾಡಿದ್ವಿ ರೀ. ಅದಾದ್ಮ್ಯಾಗ ಸ್ವಲ್ಪ ಕಾಳು ಸೈಜ್ ಆಗಲಿ ಅಂತೇಳಿಂದ 0-60-20 ಕೊಟ್ಟಿವಿ ರೀ. ಅದು SP ಅಗ್ರೋಟೆಕ್ ಕಂಪ್ನಿದು 0-60-20 ಕ್ಯಾನ್ ಕೊಟ್ರಿ. ಆಮೇಲೆ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿದು ಜರ್ಮಿ ಅಂತ ಹೇಳಿ ಬರ್ತಿತ್ತು. ಇವೆರಡು ಕೊಟ್ಟಿದ್ದೀರಿ. ಬರೋಬ್ಬರ ಹೇಳ್ರಿ, ಮುಂದೆ ಹೇಳ್ರಿ. ಅದಾದ್ಮ್ಯಾಗ ಈಗ ಅದಕ್ಕೆ 0-60-20 ಕಾಳು ಸೈಜ್ ಆಯ್ತು ರೀ, ಸ್ವಲ್ಪ ಕಲರ್ ಬಂತು ರೀ ಅದಕ್ಕೆ. ಮತ್ತು ಮ್ಯಾಗ ರೀಬೂಸ್ಟ್ರ ಕೆಲ್ಸಿಬೋ ಕೊಟ್ಟಿವಿ ರೀ. ಅದಕ್ಕೆ ಸ್ವಲ್ಪ ಮಮ್ಮಿ ಆಗೋದಿತ್ತು, ನೀರುಗಳದ್ದು ಎಲ್ಲ ಗಟ್ಟಿಯಾಗಿ ಅಲ್ಲಿಗೆ ನಿಂತೈತ್ರಿ ಸರ್. ಮಮ್ಮಿ ನಿಂತೈತ್ರಿ. ಸ್ವಲ್ಪ 2 ಕಾಳು ಇತ್ತು, ಅದು ಎಲ್ಲ ಅಲ್ಲೇ ಸ್ಟಾಪ್ ಆಗಿಸಿಂದ ಉಳ್ಕಿದ್ದೆಲ್ಲ ಗಟ್ಟಿ ಆಗೈತೆ ರೀ. ಈಗ ಇಲ್ಲಿ ನೋಡ್ರಿ, ಸ್ವಲ್ಪ ಕೆಳಗಡೆ ವೀಕ್ಷಕ ತೋರಿಸ್ರಿ. ಏನಾರು ಕೆಳಗಡೆ ಮಮ್ಮಿ ಆಗಿದ್ದು ಶಕ ಐತೇನ್ರಿ ಅಥವಾ ಆಗಿದ್ದು ಗಟ್ಟಿ ಆಗಿದ್ದು? ಹಂಗೇನಿಲ್ಲ, ಗಟ್ಟಿ ಆಗೈತೆ ಸರ್ ಮ್ಯಾಗಿಂದೆಲ್ಲ. ಇದು ಸ್ವಲ್ಪ 2 ಕಾಳು ಮಮ್ಮಿ ಇತ್ತು, ಅದು ಮುದ್ದೆ ಹಾಕಿಸಿಂದ ಅಲ್ಲೇ ಸ್ಟಾಪ್ ಆಗೈತೆ. ಅದೇ ಇಲ್ಲ ಐತ್ರಿ, ತೋರಿಸ್ಕೊತೀನಿ. ಸ್ವಲ್ಪ ಹಿಡ್ರಿ ಸರ್ ಕೈ ಒಳಗೆ. ನೋಡ್ರಿ ವೀಕ್ಷಕರೇ, ಇದೇನು ತೋರಿಸ್ಕೊತಾರ ಸರ್, ಇದೇನು ತೋರಿಸ್ಕೊತಾರ ಸರ್. ಇಲ್ಲೇ ಲಾಸ್ಟಿಗೆ ಕೊನೆಯಲ್ಲಿ ಮಮ್ಮಿ ಆಗ್ತಕ್ಕಂಥ ಚಾನ್ಸ್ ಅವಾಗಿತ್ತು. ನಾವು ಒಂದು ಮಾತು ಅವ್ರಿಗೆ ಹೇಳಿದ್ದೆ, ಸರ್ ಇದೇನಾಗ್ಯದ ಈ ಮಮ್ಮಿ ಆಗಿದ್ದು ಮ್ಯಾಲೆ ಸ್ಪ್ರೆಡ್ ಆಗಿ ಕೊಡಂಗಿಲ್ಲ, ಅದ್ರ ಜವಾಬ್ದಾರಿ ನಾವು ತಂದಿದ್ವಿ. ಅದಕ್ಕೆ ಫಸ್ಟ್ ಇದಕ್ಕೆ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿದು ಜರ್ಮಿ ಕೊಟ್ಟಿವಿ. ಕೆಳಗಡೆ ರೂಟ್ ಎಲ್ಲ ಸ್ಟಾಪ್ ಇತ್ತು, ಅಪ್ಟೇಕ್ ಚಲೋ ಆಗಲಿ ಅಂಥೇಳಿ ಜರ್ಮಿ ಕೊಟ್ಟಿವಿ. ಆಮೇಲೆ SP ಅಗ್ರೋಟೆಕ್ ಕಂಪ್ನಿದು 0-62-30 ಕೊಟ್ಟಿವಿ. ಅದಾದ ತಕ್ಷಣ 72 ಅಂತೇಳಿ ಒಂದು ಹೊಸ ಗ್ರೇಡ್ ಬಂದದ, ಅದನ್ನು ಕೂಡ ಇವರು ಕೊಟ್ಟಿದ್ದಾರೆ. ಇದ್ರ ರಿಸಲ್ಟಾಗಿ ನೋಡಿರಿ ಎಷ್ಟು ಚೆಂದಾಗಿ ಶೈನಿಂಗ್ ಬರ್ಲಿಕ್ಕತ್ತಾರ. ಕಾಯಿ ಕೂಡ ಸೆಟ್ಟಿಂಗ್ ಆಗ್ಯದ, ಕಾಳು ಸುತ್ತಾಗಿ ಉಬ್ಬ್ಯಾವ, ಫಿನಿಶಿಂಗು ಚಲೋ ಆಗ್ಯದ. ಈಗ ನಾವು ಸ್ವಲ್ಪ ಕಲರ್ ಬರ್ಬೇಕಂತ ಹೇಳಿ ನಮ್ಮ ರೈತರು ಹೇಳ್ಕತ್ತಾರೆ. ನಾವು ಅವರಿಗೆ ಗ್ಯಾರಂಟಿ ಕೊಡ್ತೀವಿ ಸರ್, ಇದಕ್ಕಿನ್ನ ಶುಗರ್ ತರಿಸ್ತೀವಿ ರೀ, ಇದಕ್ಕಿನ್ನ ನಿಮಗೆ ಕಲರ್ ಕೂಡ ಬಿಡಿಸ್ತೀವತ್ತು. ಸರ್ ನಮಸ್ಕಾರ ರೀ ರವಿ ಸರ್. ಸರ್ ನೀವೊಂದು 2 ಮಾತು ಹೇಳ್ರಿ. ಫಸ್ಟ್ ನೀವು ಬಂದಿದ್ವಿ, ಇವ್ರ ಹೆಸರು ರವಿ ನಾಟಿಕರ್ ಸರ್ ಅಂತೇಳಿ, ಗ್ರೇಪ್ಸ್ ಕನ್ಸಲ್ಟೆಂಟಾಗಿ ಇವರು ಮೂಲತಃ ಕೆಲಸ ಮಾಡ್ತಾರೆ ಸರ್. ಅವಾಗ ಬಂದಾಗ ನಾವು ಮತ್ತು ನೀವು ಬಂದಿದ್ವಿ. ನಿಮಗೇನು ಬದಲಾವಣೆ ಕಾಣಿಸ್ತದೆ ಸರ್? ನನಗೆ ಸರ್ ಸ್ಟಾರ್ಟಿಂಗ್ ಬಂದಾಗ ಕಾಳು ಸೈಜ್ ಇರಲಿಲ್ಲ. ಈಗ ಕಾಳು ಸೈಜು ಬಂದೈತಿ, ಚಲೋನು ಬಂದೈತಿ. ಅವ್ರಿಗೊಂದು ಮಾತು ಕೊಟ್ಟಿದ್ದಾರೆ, ನಾನು ನೀರ್ಗಳು ಆಗಂಗಿಲ್ಲ, ಮಮ್ಮಿನ ಆಗ್ಬಿಡಂಗಿಲ್ಲ, ಶುಗರ ಕಲರ್ ಸೈಜ್ ಚಲೋ ತಂದು ಕೊಡ್ತೀನಿ ಅಂತೇಳಿ. ಅಷ್ಟು ಅವ್ರಿಗೆ ಚಲೋ ಆಗೈತಿ. ರೈತರು ಸ್ಯಾಟಿಸ್ಫೈಡ್ ಅದಾರ, ಖುಷಿ ಅದಾರ. ಓಕೆ. ಅಂದ್ರೆ ನಾವು ನಿಮಗೆ ವೀಕ್ಷಕರ ಒಂದು ಮಾತು ಹೇಳ್ತೀನಿ. ಇವ್ರು ರವಿ ನಾಟಿಕರ್ ಸರ್ ಅಂತೇಳಿ ನಮ್ಮ ಫ್ರೆಂಡ್, ನಾವು ಕಂಪ್ನಿಯೊಳಗೆ ಕೆಲಸ ಮಾಡ್ತೀವಿ ರೀ. ಇವರು ಗ್ರೇಪ್ಸ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾರೆ. ನಾವು ಇವ್ರಿಗೊಂದು ಮಾತು ಹೇಳಿದ್ವಿ ಸರ್, ನಮ್ಮ ಪ್ರಾಡಕ್ಟ್ ಚಲೋ ಬರ್ತಾವ, ಸ್ವಲ್ಪ ರೈತರಿಗೆ ಹೇಳ್ರಿ ಅಂತೇಳಿ. ಅವರು ವಿಶ್ವಾಸ ಮಾಡಿದ್ದಿಲ್ಲ, ಯಾಕಂದ್ರೆ ಸುಮ್ಮನೆ ಯಾವುದಾರ ಪ್ರಾಡಕ್ಟ್ ತಂದು ರೈತರಿಗೆ ಕೊಟ್ಟರಂದ್ರೆ ಹೆಂಗೆ ರಿಸಲ್ಟ್ ಅಂತ, ಹೆಂಗೆ ಏನು ಕೆಡ್ತಾರೋ ಬಿಡ್ತಾರೋ ಅಂತೇಳಿ ಅವ್ರಿಗಿಂದ ರಿಸಲ್ಟ್ ಕಂಡುಕೊಂಡ್ರು. ರವಿ ಸರಿಗೆ ನಮ್ಮದು SP ಅಗ್ರೋಟೆಕ್ ಕಂಪ್ನಿದು ಏನು ಕೆಲವು ಹೋಲ್ರಿ ಗ್ರೇಡ್ 60-20 ಆಗಿರ್ಬೋದು, 0-52-34 ಆಗಿರ್ಬೋದು, 0-72 ಆಗಿರ್ಬೋದು, ಆಮೇಲೆ ಪೊಟ್ಯಾಷಿಯಮ್ ಸೋನೆಟ್, ಇವ್ರಿಗೂ ಕೊಟ್ಟಿದ್ದೀರಿ, ಬೇರೆ ರೈತರಿಗೂ ಕೊಟ್ಟಿರಿ. ನಿಮ್ಗೆ ಹೆಂಗೆ ನಾನ್ ಎವರೇಜ್ ಒಂದು ರಿಸಲ್ಟ್ ಚಲೋ ಕಾಣಿಸ್ಕತ್ತದ ರೀ? ಇಲ್ಲ ಸರ್, ಕೆಮಿಕಲ್ ರಾಸಾಯನಿಕ ಗ್ರೇಡ್ಗಿಂತ ಈ SP ಅಗ್ರೋಟೆಕ್ ಏನಾದಾವಲ್ಲ, 0-1 ಆಗಲಿ, 60-20 ಆಗಲಿ, ಸೋನೆಟ್ ಆಗಲಿ, ರಿಸಲ್ಟ್ ಅಂತೂ ಚಲೋ ಅದಾವ. ಎಲ್ಲ ಕೊಟ್ಟಿದ್ದಕ್ಕಂತ ರೈತರಿಗೆ ಎಲ್ಲರೂ ಖುಷಿ ಅದಾರ ರೀ. ಖುಷಿ ಅದ ರಿಸಲ್ಟ್ ನಾನು ಹೊರಗೆ ಇಲ್ಲಿ ನೋಡಿದ್ದಿಲ್ಲ. ಖುಷಿ ಐತೆ ಸರ್, ಖುಷಿ ಐತೆ. ಓಕೆ. ಇವ್ರಿಗೆ ಮೇಲೆ ರೀಬೂಸ್ಟರ್ ಕ್ಯಾಲ್ಸಿಯಂ ಸ್ಪ್ರೇ ಮಾಡಿಸಿದ್ರಿ ಸರ್. ಅದರಿಂದ ಇದಕ್ಕೆ ಏನು ಚೇಂಜ್ ಆಗ್ಯಾನ ಅಂತೀರಿ ಪಡೆದಾಗ? ಅದು ಸ್ಪ್ರೇ ಮಾಡಿಸು ಪಲ್ಪ್ ಐತಿ, ಶೈನಿಂಗ್ ಐತಿ, ಸೈಜ್ನಾಗ ಐತ್ರಿ. ಹಾಂ ರೀ. ಈ ಥರ ಹೊಸ ಇದ್ದಿಲ್ಲ ಅಂತ ಹೇಳ್ತಾರೆ ಅವ್ರು. ಈ ಸಲ ಹೊಸ ಇದ್ದಿದ್ರಿ. ಫಿಟ್ಟಿಂಗ್ ಶೈನಿಂಗ್ ಚಲೋ ಐತ್ರಿ. ವೀಕ್ಷಕರೇ, ಇದು ಬಬಲೇಶ್ವರ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ. ಇಲ್ಲಿ ಬಂದು ನೀವು ನೋಡ್ಬೋದು, ಚೆನ್ನಪ್ಪ ಮಾಳಿ ಸರ್ ಅಂತ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದಕ್ಕೆ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿಯ ಜರ್ಮನ್ ಟೆಕ್ನಾಲಜಿ ಕೆಲವು ಜರ್ಮಿ ರೀಬೂಸ್ಟರ್ ಕ್ಯಾಲ್ಸಿಯಂ ಬಳಸಲಾಗಿದೆ.
ಅದಾದ ತಕ್ಷಣ ಇಸ್ರೇಲ್ ಟೆಕ್ನಾಲಜಿ ಇರತಕ್ಕಂತಹ SP ಅಗ್ರೋಟೆಕ್ ಕಂಪ್ನಿದು. ಯಾಕಂದ್ರೆ ಮಾರ್ಕೆಟ್ ಒಳಗೆ ಕ್ಯಾನ್ ಭಾಳಷ್ಟು ಕಂಪ್ನಿದು ಅವರಿ, ನಾವು ಯಾವ ಕಂಪ್ನಿಗೂ ಹೆಸರು ಇಡಂಗಿಲ್ಲ. ಇದು ಭಾಳಷ್ಟು ಕ್ವಾಲಿಟಿ ಇರತಕ್ಕಂಥ ಕೆಲವು ಪ್ರಾಡಕ್ಟ್ ಇದೆ. ಇಸ್ರೇಲ್ ಟೆಕ್ನಾಲಜಿಯಾಗಿ ಇದು ಸ್ವಲ್ಪ ಆವಿಷ್ಕಾರ ಮಾಡಿ ರೆಡಿ ಮಾಡಿ ನಮ್ಮ ಸಾಗರ್ ಪಾರ್ಲೇಕರ್ ಸರ್ ಅಂಥೇಳಿ ಈ ಕಂಪ್ನಿ MD ಅವರು ನಮಗೆ ಇದನ್ನು ಒದಗಿಸಿದ್ದಾರೆ. ಎಷ್ಟು ಜನ ನಾವು ರೈತರಿಗೆ ಕೊಟ್ಟಿದ್ದೀವಿ, 100ರಲ್ಲಿ ಸುಮಾರು 99% ಎಲ್ಲ ರೈತರಿಗೂ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಲ್ಲಿ ಬಂದು ನೀವು ನೋಡಬಹುದು, ಎಲ್ಲ ರೈತರು ಇದನ್ನು ಕೂಡ ಬಳಸ್ಬೋದು. ಸರ್ ನಮಸ್ಕಾರ, ಧನ್ಯವಾದಗಳು.